ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗ್ರೋ ಆ್ಯಂಡ್ ಬಿಲ್ಡ್ ಟುಗೆದರ್. ಇವತ್ತು ನಾವು ನಮ್ಮ ಸೆಕ್ಯೂರಿಟಿ ಪ್ರಾಜೆಕ್ಟ್ ಕಡೆ ಅಂದರೆ ಸ್ಮಾರ್ಟ್ ಟ್ರಾಫಿಕ್ ಲೈಟ್ ಸಿಸ್ಟಮ್ ನೋಡ್ತಾ ಹೋಗೋದು. ಫಸ್ಟ್ ಪ್ರಾಜೆಕ್ಟ್ ಸೈಕಲ್ ಟ್ರಾಫಿಕ್ ಲೈಟ್ ಸಿಗ್ನಲ್ ಸಿಸ್ಟಮ್ ಯೂಸಿಂಗ್ ಆರ್ಡಿನೋ ಓನ್. ಅಂದರೆ ಆರ್ಡಿನೋ ಓನನ್ನು ಇಟ್ಕೊಂಡು ನಾವು ಟ್ರಾಫಿಕ್ ಲೈಟ್ ಸಿಗ್ನಲ್ನು ಸಿಸ್ಟಮ್ ಹೇಗೆ ರನ್ ಆಗುತ್ತೆ ಅಂತ ನೋಡ್ತಾ ಹೋಗೋದು. ಇದ್ರ ಏಮ್ ಬಂದ್ಬಿಟ್ಟು ಟು ಡಿಸೈನ್ ಅಂಡ್ ಇಂಪ್ಲಿಮೆಂಟ್ ಎ ಟ್ರಾಫಿಕ್ ಲೈಟ್ ಸಿಗ್ನಲ್ ಯೂಸಿಂಗ್ Arduino Uno and LED to control vehicle. ಅಂದ್ರೆ ನಾವು ಈ ಟ್ರಾಫಿಕ್ ಲೈಟ್ ಸಿಗ್ನಲ್ ಸಿಸ್ಟಮ್ ಯೂಸ್ ಮಾಡಿ ವೆಹಿಕಲ್ ಕಂಟ್ರೋಲ್ ಮಾಡ್ತೀವಿ. ಅಂದ್ರೆ ರೆಡ್ ಲೈಟ್ ಅಂದ್ರೆ ಸ್ಟಾಪ್ ಆಗಬೇಕು, ಗ್ರೀನ್ ಲೈಟ್ ಅಂದ್ರೆ ಮೂವ್ ಆಗಬೇಕು, ಡೆಲಿ ಟು ಸ್ಟಾಪ್ ಆಗಬೇಕು, ಆ ಥರ ಎಲ್ಲ ಈ ಮೂವ್ಮೆಂಟ್ನ ನೋಡ್ತಾ ಇದ್ವಿ. ಬನ್ನಿ ಕಾಂಪೊನೆಂಟ್ಸ್ ಯಾವ್ದು ಬೇಕು ಇದಕ್ಕೆ, ಕಾಂಪೊನೆಂಟ್ ರಿಕ್ವೈರ್ಡು ಅಂತೆಲ್ಲ ನೋಡ್ತಾ ಹೋಗೋಣ. ಕಾಂಪೊನೆಂಟ್ಸ್ ಏನೇನು ಬೇಕು? ಆರ್ಡಿನೋ ಒಂದು ಬ್ರೆಡ್ ಬೋರ್ಡ್, 3 LED, ರೆಡ್, ಯೆಲ್ಲೋ, ಗ್ರೀನ್. ಆಮೇಲೆ 3 ರೆಸಿಸ್ಟರ್ ಬೇಕು, 220 ಓಮ್, ಜಂಬಲ್ ವೈರ್ಸ್, ಆಮೇಲೆ USB ಕೇಬಲ್. ವರ್ಕಿಂಗ್ ಪ್ರಿನ್ಸಿಪಲ್ ನೋಡ್ತಾ ಹೋಗೋಣ. The Arduino Uno controls the LED in a fixed sequence using a program. ಓಕೆ, ಅಂದ್ರೆ LED ಫಿಕ್ಸ್ ಮಾಡೋಕೆ ಕಂಟ್ರೋಲ್ LED ಸೇಮ್ ಫಿಕ್ಸ್ಡ್ ಸೀಕ್ವೆನ್ಸ್ ಅಂದ್ರೆ ಒಂದೇ ಸೀಕ್ವೆನ್ಸ್ ಒಂದು ಒನ್ ಆಫ್ ಆಯ್ತು. ನೆಕ್ಸ್ಟ್ ರೆಡ್ ಲೈಟ್ ಆನ್ ಅಂದ್ರೆ ವೆಹಿಕಲ್ ಅಷ್ಟು. ರೆಡ್ ಲೈಟ್ ಪ್ಲಸ್ ಯೆಲ್ಲೋ ಲೈಟ್ ಆನ್ ಮಾಡಿದ್ರೆ ಸಿಗ್ನಲ್ ಈಗ ಅಬೌಟ್ ಟು ಚೇಂಜ್ ಅಂದ್ರೆ ಸಿಗ್ನಲ್ ಚೇಂಜ್ ಆಗುತ್ತೆ ಇಂಡಿಕೇಶನ್. ಗ್ರೀನ್ ಲೈಟ್ ಆನ್ ಅಂದ್ರೆ ವೆಹಿಕಲ್ ಮೂವ್ ಆಗಬೇಕು, ಯೆಲ್ಲೋ ಲೈಟ್ ಆನ್ ಅಂದ್ರೆ ವೆಹಿಕಲ್ ಸ್ಲೋ ಡೌನ್ ಆಗಬೇಕು, ಆಮೇಲೆ ಸ್ಟಾಪ್ ಮಾಡೋಕೆ ಪ್ರಿಪೇರ್ ಆಗಬೇಕು ಅಂತ. ದ ಆರ್ಡಿನೋ ರಿಪೀಟ್ಸ್ ದ ಸೀಕ್ವೆನ್ಸ್ ಕಂಟಿನ್ಯೂಸ್ಲಿ ವಿತ್ ದ ಹೆಲ್ಪ್ ಡಿಲೇ ಫಂಕ್ಷನ್. ಅಂದ್ರೆ ಇಷ್ಟು ಡಿಲೇ ಟೈಮ್ ಅಂತ ಕೊಟ್ಟಿರ್ತಾವೆ, ಆ ಡಿಲೇ ಫಂಕ್ಷನ್ ಯೂಸ್ ಮಾಡಿ ಕಂಟಿನ್ಯೂಸ್. ಓಕೆ, ನೆಕ್ಸ್ಟ್ ಫೀಚರ್ಸ್ ನೋಡ್ತಾವಲ್ಲ. ಫೀಚರ್ಸ್ ಆಟೋಮೆಟಿಕ್ ಆಪರೇಷನ್, ಯಾರು ಕಂಟ್ರೋಲ್ ಮಾಡಬೇಕಾಗಿರೋ ಮ್ಯಾನ್ಯಲ್ ಅದು ಆಟೋಮೆಟಿಕ್ ಆಗಿ ಪಾಯಿಂಟ್ ಲೈಟ್ ಇಲ್ಲು ರನ್ ಆಗ್ತಾ ಹೋಗುತ್ತೆ. ಕಂಟಿನ್ಯೂಸ್ ಸಿಗ್ನಲ್ ಸೀಕ್ವೆನ್ಸ್, ಕಂಟಿನ್ಯೂಸ್ ಆಗಿ ಸಿಗ್ನಲ್ನ ಪಾಸ್ ಮಾಡ್ತಾ ಇರೋದು. ಸಿಂಪಲ್ ಆರ್ಡಿನೋ ಪ್ರೋಗ್ರಾಮಿಂಗ್ ಅಂದ್ರೆ ಪ್ರೋಗ್ರಾಮು ಅಷ್ಟೊಂದು ಹಾರ್ಡ್ ಇಲ್ಲ, ಈಸಿ ಆಗಿದೆ, ಅಂಡರ್ಸ್ಟ್ಯಾಂಡಬಲ್. ಯೂಸಸ್ ಓನ್ಲಿ 3 LED, 3 LED, ಆಮೇಲೆ ಸೇಫ್ ಮತ್ತೆ ರಿಲಯಬಲ್ ಫಾರ್ ಡೆಮಾನ್ಸ್ಟ್ರೇಷನ್ ಸೇಫ್ ವಿತ್ ಎನಿ ರಿಸ್ಕ್ ಇಲ್ಲ. ಈಗ ಪಿನ್ ಕನೆಕ್ಷನ್ ನೋಡ್ತಾ ಬನ್ನಿ. ಪಿನ್ ಕನೆಕ್ಷನ್ ಆರ್ಡಿನೋ ಪಿನ್ನು ಕಾಂಪೊನೆಂಟ್ಸು ಡಿ4 ರೆಡ್ ಲೈಟ್ ಕೊಟ್ಟಿದ್ದೀವಿ, ಡಿ3 ಯೆಲ್ಲೋ ಲೈಟು, ಡಿ2 ಗ್ರೀನ್ ಲೈಟು, ಆಮೇಲೆ ಎಲ್ಲ ಡಿ2ನ ಗ್ರೌಂಡ್ ಕೊಡ್ತಾ ಇದೀವಿ ವಿತ್ ರೆಜಿಸ್ಟರ್. ಫಸ್ಟ್ ನೀವು ಡಿ4 ಅಂಡರ್ಸ್ಟ್ಯಾಂಡ್ ಮಾಡೋದು. ಇದು ರೆಡ್ ಲೈಟು, ಯೆಲ್ಲೋ ಲೈಟು, ಗ್ರೀನ್ ಲೈಟು, ಇದೆಲ್ಲ ಕ್ಯಾಥೋಡ್ನ ನಾವು ಒಂದು 220 ಓಮ್ ರೆಜಿಸ್ಟರ್ನ ಕೊಟ್ಟು ಮೂರನ್ನು ಗ್ರೌಂಡ್ ಮಾಡಿದ್ದೀವಿ. ಆಮೇಲೆ ರೆಡ್ ಲೈಟ್ನ ಪಾಸಿಟಿವ್ ತಗೊಬಂದು ಪಿನ್ ನಂಬರ್ 4 ಕೊಟ್ಟಿದ್ದೀವಿ, ಯೆಲ್ಲೋ ಲೈಟ್ನ ಪಾಸಿಟಿವ್ ತಗೊಬಂದು ಪಿನ್ ನಂಬರ್ 3 ಕೊಟ್ಟಿದ್ದೀವಿ, ಆಮೇಲೆ ಗ್ರೀನ್ ಲೈಟ್ ಪಾಸಿಟಿವ್ ತಗೊಂಡು ನಾವು ಪಿನ್ ನಂಬರ್ ಕೊಟ್ಟಿದ್ದೀವಿ. ಈಗ ಇದ್ರ ಕೋಡ್ ನೋಡ್ತಾ ಹೋಗೋಣ. ಕೋಡ್ ಏನಪ್ಪಾ ಅಂದ್ರೆ ನಾವು ಹೆಂಗ್ ಪಿನ್ ಇನಿಷಿಯಲೈಸ್ ಮಾಡಿದೀವೋ ಅದು ಇದ್ವಿ. ರೆಡ್ ಲೈಟ್ನ ನಾವು 4 ಕೊಟ್ಟಿದ್ದೀವಿ, ಸೊ ಇಲ್ಲಿ ಇಂಟ್ ರೆಡ್ ಈಸ್ ಈಕ್ವಲ್ ಟು 4, ಇಂಟ್ ಯೆಲ್ಲೋ ಈಸ್ ಈಕ್ವಲ್ ಟು 3. ಯಾಕಂದ್ರೆ ಎಲ್ಲೋನ ನಾವು 3 ಪಿನ್ ನಂಬರ್ 3 ಕೊಟ್ಟಿದ್ದೀವಿ, ಗ್ರೀನ್ನ 4 ಕೊಟ್ಟಿದ್ದೀವಿ. ಸೊ ಇದೇ ತರ ಬರ್ತಾವೆ. ಇಂಟ್ ಗ್ರೀನ್ ಈಸ್ ಈಕ್ವಲ್ ಟು 4. ಈಗ ವೈಟ್ ಸೆಟಪ್ ಈ ರೀತಿ ಅಂದ್ರೆ ಪಿನ್ನ ಇನಿಷಿಯಲೈಸ್ ಮಾಡಬೇಕು. ಈಗ ನಾವು ಅದಕ್ಕೆ ವೈಟ್ ಸೆಟಪ್ ಇನ್ನು ರೆಡ್ ಈಸ್ ಈಕ್ವಲ್ ಟು ಔಟ್ಪುಟ್, ಯೆಲ್ಲೋ ಈಸ್ ಈಕ್ವಲ್ ಟು ಔಟ್ಪುಟ್, ಗ್ರೀನ್ ಈಸ್ ಈಕ್ವಲ್ ಟು ಔಟ್ಪುಟ್. ಯಾಕಂದ್ರೆ ನಮ್ಗೆ 3 ಔಟ್ಪುಟ್ ಬಂದಿತ್ತು. LED ಗ್ರೀನ್ ತಗೋಬೇಕು, ಗ್ರೋ ಆಗಬೇಕು, ಇದು ಔಟ್ಪುಟ್ ಆಗ್ತಾ ಬರ್ತೀವಿ. 3 ಕೊಡ್ತೀವಿ, ಔಟ್ಪುಟ್ ಆಗ್ತಾ ಬರ್ತೀವಿ 3. ಇಲ್ಲಿ ಕ್ಲೋಸ್ ಮಾಡ್ತೀವಿ, ಆಗಬೇಕು. ಈಗ ವೈಡ್ ಲೂಪ್ ಅಲ್ಲಿ ಏನಾಗುತ್ತೆ, ಡಿಜಿಟಲ್ ರೈಟ್ ರೆಡ್ ಹೈ ಇರುತ್ತೆ. ಯಾಕೆ ರೆಡ್ ಆನ್ ಆಗ್ಬೇಕಂದ್ರೆ ರೆಡ್ ಹೈ ಇರಬೇಕು, ಲೋ ಆಗಿರ್ಬೇಕು, ಗ್ರೀನ್ ಲೋ ಆಗಿರ್ಬೇಕು. ಡ್ಯೂರೇಟ್ ಟೈಮ್ 5 ಸೆಕೆಂಡ್ ನಾವು. ಈಗ ರೆಡ್ ಪ್ಲಸ್ ಯೆಲ್ಲೋ ಆನ್ ಆಗ್ಬೇಕಂದ್ರೆ ರೆಡ್ ಹೈ ಇರಬೇಕು, ಎಲ್ಲಾನು ಹೈ ಇರಬೇಕು, ಗ್ರೀನ್ ಇರಬೇಕು, ಲೋ ಇರಬೇಕು. ಇದ್ರ ಡಿನೆಕ್ಸ್ 4 ಸೆಕೆಂಡ್ ಮಾಡ್ತೀವಿ. ಈಗ ಗ್ರೀನ್ ಆನ್ ಆಗ್ಬೇಕಂದ್ರೆ ನಾವು ರೆಡ್ನ ಲೋ ಇರಬೇಕು, ಎಲ್ಲಾರನು ಲೋ ಇರಬೇಕು, ಗ್ರೀನ್ ಮಾತ್ರ ಹೈ ಇರಬೇಕು. ಇದಕ್ಕೆ ಡಿಲೇಟ್ 12 ಸೆಕೆಂಡ್ ಕೊಟ್ಟಿದ್ದೀವಿ. ಎಲ್ಲ ರ್ಯಾಂಕ್ ಆಗಿರ್ಬೇಕಂದ್ರೆ ನಾವು ಡಿಜಿಟಲ್ ರೆಡ್ ಎಲ್ಲ ನೋಡ್ತೀವಿ, ಗ್ರೀನ್ ಲೋ ಕೊಟ್ಟಿದ್ದೀವಿ. ಇದ್ರ ಡಿಲೇಟ್ 2 ಸೆಕೆಂಡ್. ಇನ್ನು ರನ್ ಆಗ್ತಾ ಹೋಗುತ್ತೆ, ಕಂಟಿನ್ಯೂಸ್ ಲೂಪ್ ರನ್ ಆಗ್ತಾ ಹೋಗುತ್ತೆ.
ಈಗ ಇದು ಅಪ್ಲಿಕೇಶನ್ ನಾವು ರೋಡ್ ಟ್ರಾಫಿಕಿಂಗ್ ಸಿಸ್ಟಮ್ ಸಿಗ್ನಲ್ ಸಿಸ್ಟಮಿಗೆ ಯೂಸ್ ಮಾಡ್ತೀವಿ. ಟ್ರಾಫಿಕ್ ಸಿಗ್ನಲ್ ಸಿಮ್ಯುಲೇಷನ್ ಹಂಚ್ಕೊಂಡು ಸ್ಮಾರ್ಟ್ ಸಿಟಿ ಮಾಡೋದು ಆಮೇಲೆ ಎಜುಕೇಶನಲ್ ಡೆಮಾನ್ಸ್ಟ್ರೇಷನ್ ಮಿನಿ ಟ್ರಾಫಿಕ್ ಕಂಟ್ರೋಲ್ ಮೋಡ್ಸ್ ರೋಬೋಟಿಕ್ ಮೋಡ್ ಆಟೋಮೇಷನ್ ಪ್ರಾಜೆಕ್ಟ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಈಗ ಇದರ ಅಡ್ವಾಂಟೇಜಸ್ ನೋಡ್ತಾ ಹೋದ್ರೆ ಲೋ ಕಾಸ್ಟ್, ಈಸಿ ಟು ಬಿಲ್ಡ್, low global consumption, reliable operation, easy expandable by additional sensor. ಇದೆ additional sensor ಯೂಸ್ ಮಾಡಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಗುಡ್ ಪ್ರಾಜೆಕ್ಟ್ ಫಾರ್ ಬಿಗ್ನರ್ ಟು ಅಡಿನ ಪ್ರೋಗ್ರಾಮಿಂಗ್ ಓದೋರಿಗೆ ಬಿಗ್ನರ್ ಪ್ಲೈನ್ ಆಗುತ್ತದೆ. ಡಿಸ್ಅಡ್ವಾಂಟೇಜಸ್ ಎಕ್ಸ್ಟರ್ನಲ್ ಯೂಸ್ ಮಾಡೋದು ಯೂಸರ್ ಫಿಕ್ಸ್ ಟೈಮಿಂಗ್ ಮಾಡಿದ್ರೆ ಟೂಲ್ಸ್ ಮೀಡಿಯಲ್ಲಿ ಟೂಲ್ಸನ್ನು ನಾವು ಟೆನ್ಸನ್ನು ಚೇಂಜ್ ಮಾಡ್ತೀವಿ. ಕೆನಾಟ್ ಡಿಟೆಕ್ಟ್ ಟ್ರಾಫಿಕ್ ಡೆನ್ಸಿಟಿ ನಾವು ಕಂಡಿಡಿಯೇಟ್ ಮಾಡೋಣ. ಆಮೇಲೆ ನಾವು ಸೂಟೇಬಲ್ ಫಾರ್ ರಿಯಲ್ ವರ್ಲ್ಡ್ ಟ್ರಾಫಿಕ್ ಅಂದರೆ ರಿಯಲ್ ವರ್ಲ್ಡಲ್ಲಿ ಯೂಸ್ ಮಾಡ್ತಾರೆ ಸಾಕು. ಅಂದರೆ ಫಾರ್ ಎಕ್ಸ್ಪ್ಲೈನಿಂಗ್ ಹೆಂಗೆ ಬರ್ತದಕ್ಕೆ ಅನ್ನೋ ಯೂಸ್ ಮಾಡ್ಬೋದು. ಇಟ್ ಮಾಡ್ಸ್ ಕಂಟಿನ್ಯೂಸ್ ಪಾರ್ಟ್ ನಾವು ಕಂಟಿನ್ಯೂಸ್ ಆಗಿರ್ಬೇಕು. ಈಗ ನಾವು ಇದನ್ನು ಥಿಂಕರ್ ಕ್ಯಾಬ್ ಮಾಡ್ಕೋಬೋದು. ವೆಬ್ಸೈಟ್ ನಾವು ಥಿಂಕರ್ ಕ್ಯಾಡ್ ವೆಬ್ಸೈಟ್ನ ಲಾಗಿನ್ ಆಗಿ ಡ್ಯಾಶ್ ಬೋರ್ಡ್ ಹತ್ರ ಬಂದಿದ್ದೀವಿ. ಇಲ್ಲಿ ನಾವು ಕ್ರಿಯೇಟ್ ಅಂತ ಹೋಗಿ ಇಲ್ಲಿ ಸೈಕಲ್ಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಲೋಡ್ ಆಗ್ತಿದೆ. ಓಕೆ, ನಮಗೆ ಬೇಕಾಗಿರೋ ಕಾಂಪೋನೆಂಟ್ಸ್ನೆಲ್ಲ ಫಸ್ಟ್ ತಗೊಬಿಡೋಣ. ಫಸ್ಟ್ ಬೇಕಾಗಿರೋ ಬ್ರೆಡ್ ಬೋರ್ಡ್, ಈಗ ನೆಕ್ಸ್ಟ್ ಆರ್ಡಿನೋ, ಆಮೇಲೆ 3 LEDs. ಗೈಸ್ ಇದು ಸಿಂಪಲ್ ಆಗಿರೋ ಒಂದು ಪ್ರಾಜೆಕ್ಟ್, ಬೇಸಿಕ್ ಪ್ರಾಜೆಕ್ಟು. ಯಾರು ಬೇಕಾದ್ರೆ ಆರಾಮಾಗಿ ಬೇಗ ಮಾಡ್ಬೋದು, ಬಟ್ ಲಾಜಿಕ್ ಕೂಡ ಸಿಂಪಲ್ ಆಗ್ಬೋದು. ಇಲ್ಲಿ 220 ಓಮ್ 3 ರೆಜಿಸ್ಟರ್ ಕೊಟ್ಟಬೇಕು. ಯಾಕಂದ್ರೆ 220 ಓಮ್ ಈ 3 ರೆಜಿಸ್ಟರ್ ತಗೊಂಡಿದ್ದೀವಿ. ಇಲ್ಲಿ ನಾವು ಇಲ್ಲಿ ಬಿಗ್ ಕಲರ್ ಚೇಂಜ್ ಮಾಡ್ಕೊಂಡು ರೆಡ್ ಆಯಿತು, ನೆಕ್ಸ್ಟ್ ಎಲ್ಲೋ ತಗೋಣ, ನೆಕ್ಸ್ಟ್ ಗ್ರೀನ್ ತಗೋಣ. ಗ್ರೀನ್ ಈಗ 3 ಒಂದು ಕಡೆ ಎತ್ಕೊಂಡೋಗಿ ಮಾಡ್ಬೋದು. ಇದು ಕ್ಯಾಥೋಡ್ ಸೈಡಲ್ಲಿ ನಮಗೆ ರೆಜಿಸ್ಟರ್ ಬೇಕು. 3ಕ್ಕೆ ಒಂದು ರೆಜಿಸ್ಟರ್ ಸೆಲೆಕ್ಟ್ ಮಾಡ್ಬಿಡಿ. ಈಗ ನಾವು ಕಲರ್ ಚೇಂಜ್ ಮಾಡ್ಕೊಬಿಡೋಣ, ಬ್ಲ್ಯಾಕ್ ಮಾಡ್ಕೊಬಿಡೋಣ, ಈಸಿ ಆಗುತ್ತೆ. ಕ್ಯಾಥೋಡಿಂದ ರೆಜಿಸ್ಟರ್ ಟರ್ಮಿನಲ್, ಮತ್ತದಿಂದ ರಿವ್ಯೂ ಪರ್ಫಾರ್ಮೆನ್ಸ್, ಮೆಥದಿಂದ ರಿವ್ಯೂ ಪರ್ಫಾರ್ಮೆನ್ಸ್ ಕನೆಕ್ಟ್ ಆದ್ಮೇಲೆ ಎಲ್ಲರೂ ಒಂದು ಕಡೆ ಕೊಡೋಣ. ಇಲ್ಲ ಈಗ ಇಲ್ಲಿಂದ ನೆಗೆಟಿವ್ ಇಂದನೂ ಒಂದು ಗ್ರೌಂಡ್ ಇಟ್ಕೊಳ್ತಾರೆ ಕನೆಕ್ಷನ್. ಈ ಗ್ರೌಂಡ್ ಬೇಕು. ಈ ಗ್ರೌಂಡ್ ಇದೆ ಕನೆಕ್ಷನ್ ಕೊಡ್ತಿದ್ವಿ. ಈಗ ನಾವು ರೆಡ್ ಕಲರ್ ವೈರ್ ತಗೊಬಿಡೋಣ. ಆ್ಯನೋಡ್ ಏನು ಮಾಡಬೇಕು ಅಂದರೆ ನಾವು ಹೊರಗೆ ನೋಡಿದ್ವಿ ಏನಪ್ಪ ಅಂದರೆ ರೆಡ್ ಪಿನ್ ನಂಬರ್ 4 ಕನೆಕ್ಟ್ ಮಾಡಿದ್ದೀವಿ. ಆಮೇಲೆ ಇವೆಲ್ಲ ಪಿನ್ ನಂಬರ್ 3 ಕನೆಕ್ಟ್ ಮಾಡಿದ್ದೀವಿ. ಆಮೇಲೆ ಗ್ರೀನ್ ಪಿನ್ ನಂಬರ್ 4 ಕನೆಕ್ಟ್ ಮಾಡಿದ್ದೀವಿ. ಬಟ್ 2 ಕನೆಕ್ಟ್ ಮಾಡಿದ್ವಿ. ಕನೆಕ್ಟ್ ಮಾಡು. ಪಿನ್ 3 ಪಿನ್ ಕನೆಕ್ಷನ್ ಆಯಿತು.
ಇದನ್ನೆಲ್ಲ ಗ್ರೌಂಡ್ ಕನೆಕ್ಷನ್ ಆಗಬೇಕು ನಿಮಗೆ. ಈಗ ಮೇನ್ ಪಾರ್ಟ್ ಕೋಡ್ ಹಾಕೋದಕ್ಕೆ ಇಲ್ಲಿ ಹೋಗಿ ಬ್ಲಾಕ್ಸ್ ಇದು ಬ್ಲಾಕ್ಸ್ನ ಸೆಟಪ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಈಗ ನಾವು ಟೆಕ್ಸ್ಟ್ ಮುಖಾಂತರ ಮಾಡೋಣ, ಅಂದರೆ ಕೋಡ್ ಬರೋದು. ಇದು ಬೈ ಡಿಫಾಲ್ಟ್ ಕೋಡ್ ಇರುತ್ತೆ, ಅದನ್ನು ಕ್ಯಾನ್ಸಲ್ ಮಾಡಿ ನನ್ನ ಕೋಡ್ ಪೇಸ್ಟ್ ಮಾಡಿ. ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹಿಂಗೆ ನೀವು ಕೂಡ ಒಂದಿನ ದಿನ ಕಾಪಿ ಮಾಡ್ಕೊಬೋದು. ಓಕೆ, ಇದಾಯಿತು. ಈಗ ಸ್ಟಾರ್ಟ್ ಮಾಡಿ. ಓಕೆ, ಇಲ್ಲಿ ನೋಡಿ ರೆಡ್ 1 2 3 4 5 ಸೆಕೆಂಡ್ ಆಯಿತು. ಈಗ ಎಲ್ಲನೂ ಆಗಿದೆ. ಈಗ ಪ್ಲಸ್ಸಲ್ಲಿ 2 ಸೆಕೆಂಡ್ ಆಮೇಲೆ ಗ್ರೀನ್ ಆಗಬೇಕು. ಈಗ ಎಲ್ಲೋ ಬೇಕು 1 ಸೆಕೆಂಡ್ ಆದಮೇಲೆ ಓಕೆ ರೆಡ್ ಆನ್ ಆಯಿತು. ಈಗ ರೆಡ್ ಪ್ಲಸ್ ಎಲ್ಲ ಆನ್ ಆಗುತ್ತೆ 5 ಸೆಕೆಂಡ್. ಓಕೆ, ನೆಕ್ಸ್ಟ್ ಗ್ರೀನ್ ಆನ್ ಆಗುತ್ತೆ. ಗ್ರೀನ್ ಆನ್ ಆಗಿದ್ದು ಈಗ ಎಲ್ಲ ಆನ್ ಆಗುತ್ತೆ. ಆಮೇಲೆ ಈಗ ರೆಡ್ ಆನ್ ಆಗ್ತೀವಿ, ಅಂದರೆ ಪರ್ಫೆಕ್ಟ್ ವರ್ಕ್ ಆಗ್ತದೆ ನಮ್ಮ ಕೋಡ್. ಓಕೆ, ಇದಾಗಿತ್ತು ಸಿಂಪಲ್ ಪ್ರಾಜೆಕ್ಟ್ ಬೇಸ್. 5th ಪ್ರಾಜೆಕ್ಟ್ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ನಾಳೆ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಹೋಗ್ತೀನಿ. ಕೀಪ್ ವಾಚಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು.